ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ಇದು ಗದಗ್ ನಗರದ ಹೃದಯ ಭಾಗದಲ್ಲಿರುವ ಶ್ರೀ ವೀರನಾರಾಯಣ ದೇವಾಲಯ. ಈ ದೇವಾಲಯವು ಉತ್ತರ ಕರ್ನಾಟಕದ ಅತ್ಯಂತ ಪುರಾತನ ಹಾಗೂ ಐತಿಹಾಸಿಕ ದೇವಾಲಯಗಳಲ್ಲಿ ಒಂದು. ಸುಮಾರು 12ನೇ ಶತಮಾನದಲ್ಲಿ ನಿರ್ಮಾಣಗೊಂಡ ಈ ದೇವಾಲಯವು ಹೊಯ್ಸಳರ ಕಾಲದ ಅದ್ಭುತ ವಾಸ್ತುಶಿಲ್ಪದ ನಿದರ್ಶನವಾಗಿದೆ. ಪಾಂಸನ ಅಥವಾ ಪೀಠ ಶೈಲಿಯಲ್ಲಿ ನಿರ್ಮಿಸಲಾದ ಈ ದೇವಾಲಯ ಕರ್ನಾಟಕದ ಸಂಸ್ಕೃತಿ ಮತ್ತು ಸಾಹಿತ್ಯದ ಇತಿಹಾಸದಲ್ಲಿ ವಿಶೇಷ ಸ್ಥಾನವನ್ನು ಪಡೆದಿದೆ. ಕನ್ನಡ ಸಾಹಿತ್ಯದ ಮಹಾಕವಿ ಶ್ರೀ ಕುಮಾರವ್ಯಾಸರು ದೇವಾಲಯದ ಇದೇ ಕಂಬದ ಹತ್ತಿರವೇ ಕುಳಿತು ಕರ್ನಾಟ ಭಾರತ ಕಥಾಮಂಜರಿ ಅಥವಾ ಗದುಗಿನ ಭಾರತ ಕೃತಿಯನ್ನು ರಚಿಸಿದ್ದಾರೆ ಅಂತ ನಂಬಲಾಗುತ್ತದೆ. ದೇವಾಲಯದ ಒಳಗಡೆ ಕಾಣುವ ಈ ಕಮಲಾಕಾರದ ಸ್ತಂಭವನ್ನ ಕುಮಾರವ್ಯಾಸ ಸ್ತಂಭ ಅಂತ ಕರೆಯಲಾಗುತ್ತದೆ. ಕವಿ ಕುಮಾರವ್ಯಾಸ ಈ ಕಂಬಕ್ಕೆ ಆಧಾರವಾಗಿ ಕುಳಿತು ಕಾವ್ಯ ರಚನೆಯನ್ನ ಮಾಡುತ್ತಿದ್ದರು ಅಂತ ನಂಬಲಾಗುತ್ತದೆ. ಈ ದೇವಾಲಯಕ್ಕೆ ವೀರನಾರಾಯಣ ಎಂಬ ಹೆಸರು ಬಂದಿರುವುದಕ್ಕೂ ಒಂದು ವಿಶೇಷವಾದಂಥ ಹಿನ್ನೆಲೆ ಇದೆ. ಹೊಯ್ಸಳರ ರಾಜ ವಿಷ್ಣುವರ್ಧನನು ತನ್ನ ವಿಜಯಗಳ ಸ್ಮರಣಾರ್ಥವಾಗಿ ನಿರ್ಮಿಸಿದ 5 ವಿಜಯನಾರಾಯಣ ದೇವಾಲಯಗಳಲ್ಲಿ ಈ ದೇವಾಲಯವು ಕೂಡ ಒಂದು ಅಂತ ಹೇಳಲಾಗುತ್ತದೆ. ವಿಜಯನಗರದ ಸಾಮ್ರಾಟನಾದಂತಹ ಅಚ್ಯುತರಾಯನ ಕಾಲದಲ್ಲಿಯೂ ಕೂಡ ಈ ದೇವಾಲಯಕ್ಕೆ ದೇಣಿಗೆಗಳನ್ನು ನೀಡಲ್ಪಟ್ಟಿದ್ದವು ಎಂದು ಶಾಸನಗಳ ಮೂಲಕ ತಿಳಿದು ಬರುತ್ತದೆ. ಈ ದೇವಾಲಯದಲ್ಲಿ ಕದಂಬ ಹಾಗೂ ಹೊಯ್ಸಳರ ವಾಸ್ತುಶೈಲಿಯ ಸಂಯೋಜನೆಯನ್ನ ಸ್ಪಷ್ಟವಾಗಿ ನೋಡಬಹುದು. ಕಲ್ಲಿನ ಮೇಲಿನ ಶಿಖರ, ಕೆತ್ತನೆಗಳು, ಶಿಲ್ಪಕಲೆ ಮತ್ತು ಗಂಭೀರ ವಿನ್ಯಾಸಗಳು ಇಂದಿಗೂ ಪ್ರವಾಸಿಗರನ್ನ ಆಕರ್ಷಿಸುತ್ತವೆ. ರಾಜ ವಿಷ್ಣುವರ್ಧನನು ಶ್ರೀ ರಾಮಾನುಜಾಚಾರ್ಯರ ಪ್ರಭಾವದಿಂದ ವೈಷ್ಣವ ಧರ್ಮವನ್ನು ಸ್ವೀಕರಿಸಿದ ನಂತರ ನಿರ್ಮಿಸಿದ ಪಂಚನಾರಾಯಣ ದೇವಾಲಯಗಳಲ್ಲಿ ಈ ದೇವಾಲಯ ಕೂಡ ಒಂದು ಅಂತ ನಂಬಲಾಗುತ್ತದೆ. ದೇವಾಲಯದ ಮುಖ್ಯ ದೈವ ಶ್ರೀ ವೀರನಾರಾಯಣ ಸ್ವಾಮಿ, ಅಂದರೆ ಶ್ರೀ ಮಹಾವಿಷ್ಣುವಿನ ರೂಪ. ದೇವರ ಮೂರ್ತಿ ಶಂಖ, ಚಕ್ರ, ಗದಾ ಮತ್ತು ಪದ್ಮವನ್ನ ಹಿಡಿದಿರುವ ಯೋಧನ ಭಂಗಿಯಲ್ಲಿ ಕಾಣುತ್ತದೆ. ಈ ದೇವಾಲಯದ ವಿಶೇಷತೆ ಏನು ಅಂದರೆ, ಇದು 3 ವಿಭಿನ್ನ ಶೈಲಿಯ ವಾಸ್ತುಶಿಲ್ಪದ ಸಂಯೋಜನೆಯನ್ನ ಹೊಂದಿದೆ. ಗರ್ಭಗುಡಿ ಮತ್ತು ಮುಖ್ಯ ಗೋಪುರ ಚಾಲುಕ್ಯ ಶೈಲಿಯನ್ನ ಹೊಂದಿದ್ದರೆ, ರಂಗಮಂಟಪ ಮತ್ತು ಗರುಡ ಸ್ತಂಭದಲ್ಲಿ ಹೊಯ್ಸಳರ ಶೈಲಿಯನ್ನ ಕಾಣಬಹುದು ಮತ್ತು ಮುಖ್ಯ ಪ್ರವೇಶ ದ್ವಾರ ವಿಜಯನಗರ ಶೈಲಿಯಲ್ಲಿ ಕಾಣುತ್ತದೆ. ಈ ಕಾರಣಕ್ಕೆ ಈ ದೇವಾಲಯ ಕರ್ನಾಟಕ ಶಿಲ್ಪಕಲೆಯ ಅದ್ಭುತ ಮಾದರಿ ಎಂದು ಕರೆಯಿಸಿಕೊಳ್ಳುತ್ತದೆ. ದೇವಾಲಯದ ಆವರಣದಲ್ಲಿ ಗರುಡಗಂಬ, ಓಕಳಿಬಾವಿ, ಲಕ್ಷ್ಮೀ ನರಸಿಂಹ, ಸರ್ಪೇಶ್ವರ ದೇವಾಲಯಗಳನ್ನು ಕಾಣಬಹುದು. ದೇವಾಲಯದ ಒಳಗಿನ ರಂಗಮಂಟಪದಲ್ಲಿ ಅನೇಕ ಕಲ್ಲಿನ ಸ್ತಂಭಗಳನ್ನು ಕಾಣಬಹುದು. ಪ್ರತಿ ಸ್ತಂಭದಲ್ಲಿ ದೇವತೆಗಳು, ಯೋಧರು, ಹೂವಿನ ವಿನ್ಯಾಸಗಳು, ಪೌರಾಣಿಕ ಕಥೆಗಳ ಕೆತ್ತನೆಗಳನ್ನು ಅತ್ಯಂತ ಸೂಕ್ಷ್ಮವಾಗಿ ಗಮನಿಸಬಹುದು. ದೇವಾಲಯದ ವಾತಾವರಣ ಪುರಾತನ ಶಿಲ್ಪಕಲೆ, ಗದುಗಿನ ಸಾಂಸ್ಕೃತಿಕ ವೈಭವವನ್ನು ಪರಿಚಯಿಸುತ್ತದೆ. ಚಾಲುಕ್ಯ ಶೈಲಿಯ ಮತ್ತು ಹೊಯ್ಸಳ ಶೈಲಿಯ, ವಿಜಯನಗರ ಶೈಲಿಯ ಸಂಯೋಜನೆಯಿಂದ ವಿಶಿಷ್ಟ ಕಲಾತ್ಮಕ ಸೌಂದರ್ಯ ಈ ದೇವಾಲಯಕ್ಕೆ ದೊರೆತಿದೆ. ಪುರಾತನ ಕಾಲದಲ್ಲಿ ಗದಗನ್ನು ಮಹಾ ಅಗ್ರಹಾರ ಅಂತ ಕರೆಯಲಾಗುತ್ತಿತ್ತು. ಇಲ್ಲಿ ವಿದ್ಯಾಭ್ಯಾಸ, ಸಾಹಿತ್ಯ ಮತ್ತು ಧಾರ್ಮಿಕ ಚಟುವಟಿಕೆಗಳು ಬಹಳ ನಡೆಯುತ್ತಿದ್ದವು ಎಂದು ಶಾಸನಗಳ ಮೂಲಕ ತಿಳಿದು ಬರುತ್ತದೆ. ಕಲ್ಲಿನಲ್ಲಿ ಕೆತ್ತಿದ ಕಾವ್ಯದಂತೆ ಕಾಣುವ ಗದುಗಿನ ಶ್ರೀ ವೀರನಾರಾಯಣ ದೇವಾಲಯ ಉತ್ತರ ಕರ್ನಾಟಕದ ಇತಿಹಾಸಕ್ಕೆ ಜೀವಂತವಾದಂತಹ ಸಾಕ್ಷಿಯಾಗಿದೆ. 1000 ವರ್ಷಗಳಷ್ಟು ಹಳೆಯದಾದ ಈ ದೇವಾಲಯದ ಪ್ರತಿಯೊಂದು ಕಲ್ಲು ಕೂಡ ರಾಜವಂಶಗಳ ವೈಭವವನ್ನು ಸಾರುತ್ತದೆ. ಪಶ್ಚಿಮ ಚಾಲುಕ್ಯರ ಈ ಕಲಾ ಶೈಲಿಯನ್ನ ಅನೇಕ ಇತಿಹಾಸ ತಜ್ಞರು ಗದಗ್ ಶೈಲಿ ಅಂತ ಕೂಡ ಕರೆದಿದ್ದಾರೆ. ಯಂತ್ರಗಳಿಲ್ಲದ ಆಗಿನ ಕಾಲದಲ್ಲಿ ಇಂತಹ ಅದ್ಭುತ ಕೆತ್ತನೆಗಳನ್ನು ಮಾಡಿರುವ ಶಿಲ್ಪಿಗಳ ಪ್ರತಿಭೆ ನಿಜಕ್ಕೂ ಆಶ್ಚರ್ಯಕರ. ಚಾಲುಕ್ಯ, ಹೊಯ್ಸಳ,
ವಿಜಯನಗರ ಸಾಮ್ರಾಜ್ಯದ ಕಲಾ ಶೈಲಿ ಒಂದೇ ಸ್ಥಳದಲ್ಲಿ ಒಂದಾಗಿರುವ ಅಪರೂಪದ ತಾಣವೇ ಈ ದೇವಾಲಯ. ಆದ್ದರಿಂದ ಈ ದೇವಾಲಯವನ್ನು ಉತ್ತರ ಕರ್ನಾಟಕದ ಕಲ್ಲಿನ ಕಾವ್ಯ ಎಂದು ಕರೆಯಲಾಗುತ್ತದೆ. ನೀವು ಕೂಡ ಒಮ್ಮೆ ಭೇಟಿಯಾಗಿ. ಧನ್ಯವಾದಗಳು.